ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಮುಂದೇನ್ ಮಾಡ್ಬೇಕು? ಗೋಪದ್ಮ ವ್ರತದಲ್ಲಿ ಗೋಪದ್ಮನೆ ಮುಖ್ಯವಾದ ರಂಗೋಲಿ ಹಾಕೋದಕ್ ಬರತ್ತೆ ತಾನೆ? ಇಲ್ಲ ಅಮ್ಮ, ಹೇಳ್ಕೊಟ್ರೆ ಹಾಕ್ತೀನಿ. ನಾನ್ ಹೇಳ್ಕೊಡ್ತೀನಿ ಇರು. ಮೊದ್ಲು ರಂಗೋಲಿ ತಗೋ. ಆ ಮನೆ ಮೇಲೆ ಸುತ್ತ ಎಳೆ ಬಿಡು. ಮುಂದೆ ಹೇಳ್ಕೊಟ್ರೆ ಹಾಕ್ತೀನಿ ಅಂತ ಹೇಳಿ ಇಷ್ಟ ಚೆನ್ನಾಗಿ ಬಿಡ್ಸಿದ್ಯಲ್ಲ ಸರ್ಸು. ಅತ್ತಿಗೆ, ಸರಸ್ವತಿ ಕುಸುರಿ ಕೆಲಸದಲ್ಲಿ ಪ್ರವೀಣೆ. ನೀನ್ ಬಿಡಪ್ಪ, ಹೆಂಡ್ತಿನ್ ಹೊಗಳಕ್ಕೆ ಕಾರಣ ಸಿಕ್ಕದ್ರೆ ಸಾಕು ಅಂತ ಕಾಯ್ತಾ ಇರ್ತೀಯ. ಅತ್ತಿಗೆ, ನಿಮ್ಮೆಜಮಾನ್ರು ನಿಮ್ಮನ್ನ ಹೊಗಳಲ್ಲ ಅಂತ ನನ್ನನ್ನು ಯಾಕೆ ದೂಷಿಸ್ತೀರಾ? ಈಗೇನಪ್ಪ, ನಾನು ಅವಳನ್ನ ಹೋಗ್ಲೇಬೇಕಲ್ವಾ? ಕಮಲಾ, ನೀನು ರಂಗೋಲಿ ಚೆನ್ನಾಗಿ ಹಾಕಲ್ಲ. ಚೆನ್ನಾಗಿ ಹಾಕ್ತೀಯ. ಸರಸ್ವತಿ, ನೀನ್ ಪೂಜೆ ಮಾಡಮ್ಮ. ಕಮಲಾ, ಮುತ್ತೈದೇರೆ ಬರ್ಲಿಲ್ವಲ್ಲೇ? ಅವರಿಗೆ ಅರಿಶಿನ ಕುಂಕುಮ ಕೊಡದೆ ಸರಸ್ವತಿ ಊಟ ಮಾಡೋ ಹಾಗಿಲ್ಲ. ಅವಳು ತಿಂದೆ ನಾವು ತಿನ್ನಲ್ಲ, ಎಲ್ರಿಗೂ ಉಪವಾಸ ಆಗತ್ತೆ. ಯಾಕೆ ಬರ್ಲಿಲ್ವೋ ಏನೋ. ಅತ್ತೆ, ನಾನು ಹೋಗಿ ವಿಚಾರಿಸ್ಕೊಂಬರ್ಲಾ? ಬಸ್ರಿ ಹಿಂಗ್ಸು ಎಷ್ಟೊತ್ತ ಓಡಾಡ್ತೀಯಮ್ಮ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ನೋಡಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ 2ನೇ ಬೀದಿಲಿದಾರಲ್ಲ, ರಾಧಾಬಾಯಿ, ಪದ್ಮ, ಸೀತಮ್ಮ, ನಾಗವೇಣಿ, ಶಾಂತಮ್ಮ, ಅವರೆಲ್ಲ ಗಜೇಂದ್ರ ಅವ್ರಿಗೆ ಗೊತ್ತಿರೋ ಅಂಥ ಹೆಂಗಸರು. ಅವ್ರನ್ನ ಮುತ್ತೈದೆ ಕುಂಕುಮಕ್ಕೆ ಕಮಲಮ್ಮನ ಜೊತೆ ಹೋಗಿ ಗೋಪಿಕಾಂಬ ಮನೆಗೆ ಕರೆದು ಬಂದಿದ್ದೀನಿ. ಆದರೆ ಅವ್ರು ಯಾರು ಮುತ್ತೈದೆ ಕುಂಕುಮಕ್ಕೆ ಬರಬಾರ್ದು. ಅವ್ರ ಮನೆಯಲ್ಲಿ ಮೈಲಿಗೆ ಬಂದಿದೆ, ಇನ್ನೂ ಹೋಗಿಲ್ಲ ಅಂತ ಹೇಳಿ. ನಾನು ಹೇಳಿದ್ದು ಯಾರಿಗೂ ಗೊತ್ತಾಗಬಾರ್ದು. ಇವಳೇನು ಯಾರನ್ನಾದ್ರೂ ಕರೆಯೋದಿಕ್ ಹೋದ್ಲೋ ಅಥವಾ ಅಲ್ಲೇ ಹರಟೆ ಹೊಡ್ಕೊಂಡು ನಿಂತ್ಕೊಳ್ಳೋಕ್ ಹೋದ್ಲೋ ಒಂದು ತಿಳಿತಿಲ್ಲ. ಅವಳ ಅಧಿಕ ಪ್ರಸಂಗ ನನಗಂತೂ ಒಂದ್ ಸ್ವಲ್ಪನೂ ಹಿಡಿಸ್ತಿಲ್ಲ. ಕರ್ಮ ಏನ್ ಗ್ರಾಚಾರನೋ ಏನೋ, ಮೊದಲನೇ ಸರಿ ಮಾಡ್ತಿರೋ ವ್ರತಕ್ಕೆ ಶನಿ ಒಕ್ಕಿಸ್ಕೋಬೇಕೆ? ಏನ್ ರಾಧಕ್ಕ ನೀನು ಶನಿಗಿನಿ ಅನ್ಕೊಂಡು ಬಿಡ್ತು ಅನ್ನೋ. ನಾನ್ ಬಿಡ್ತೀನಿ ಗೋಪಕ್ಕ, ಶನಿ ಬಿಡ್ಬೇಕಲ್ವಾ? ಮುತ್ತೈದೇರು ಬರೋಕೆ ಹೊರಟು ನಿಂತಿದ್ರಂತೆ. ಅಷ್ಟರಲ್ಲಿ ಅಗ್ರಹಾರಕ್ಕೆ ಮೈಲ್ಗೆ ಸುದ್ದಿ ಬಂದು ಎಲ್ರೂ ಮಡಿ ಬಿಚ್ಚಿ ಮೈಲ್ಗೆ ಕಾಯ್ಕೊಂಡ್ ಕೂತಿದ್ದಾರೆ. ಯಾರು ಬರೋದಿಲ್ಲ ಅನ್ಬಿಟ್ರು. ಈಗೇನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಮುತ್ತೈದೆಯವ್ರಿಗೆ ಬಾಗಿನ ಕೊಡದೆ ವ್ರತ ಮುಗಿಯೋ ಹಾಗಿಲ್ಲ, ವ್ರತ ಮುಗಿದೆ ಉಪವಾಸ ಮುಗಿಸೋ ಹಾಗಿಲ್ಲ. ಪಾಪ, ಇದು ಸರಸ್ವತಿ ಕರ್ಮ ಅಲ್ದೆ ಇನ್ನೇನ್ ಹೇಳಿ? ಒಳ್ಳೆ ಪೀಕ್ಲಾಟಕ್ ಬಂತಲ್ಲ, ಹೀಗೇನ್ ಮಾಡೋದು? ಅಮ್ಮ, ಎಲ್ಲದಕ್ಕೂ ಶ್ರೀಹರಿ ಇದ್ದೇ ಇರ್ತಾನೆ. ಏನೋ ಒಂದು ವ್ಯವಸ್ಥೆ ಆಗೇ ಆಗುತ್ತೆ. ಸರಸ್ವತಿ, ಇದು ತಾನಾಗೆ ಬಂದಿರೋ ಪರೀಕ್ಷೆ ಅಲ್ಲ,
ಬೇಕಂತಾನೆ ಯಾರೋ ಒಡ್ಡಿರೋ ಪರೀಕ್ಷೆ. ಈ ಪರೀಕ್ಷೆನ ಎದುರಿಸೋಕೆ ಸಿದ್ಧಳಾಗು. ಇದೇನು ಸರಸ್ವತಿ? ಭೂಲೋಕದ ಜನ ತಮ್ಮ ಬೇಡಿಕೆಗಳಿಗಾಗಿ ದೇವಲೋಕದ ಕಡೆಗೆ ನೋಡಿ ಧ್ಯಾನಿಸುತ್ತಾರೆ. ಆದರೆ ನೀನು ಭೂಲೋಕದ ಕಡೆ ನೋಡಿ ಚಿಂತಿಸುತ್ತಿದ್ದೆಯಲ್ಲ. ಅಲ್ಲಿ ನೋಡಿ, ಭುವನಗಿರಿಯಲ್ಲಿ ನನ್ನ ಮಗ ಸೊಸೆ ಮಾಡುತ್ತಿರುವ ವ್ರತಕ್ಕೆ ಭಂಗ ಉಂಟಾಗಿದೆ. ನನ್ನ ಮಗ ವೆಂಕಟನಾಥನ ಸಂಕಟವನ್ನು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ನನ್ನ ಮಗ ಸೊಸೆಯನ್ನು ಈ ಸಂಕಟದಿಂದ ಪಾರು ಮಾಡಲೇಬೇಕು. ಸರಸ್ವತಿ, ವೆಂಕಟನಾಥ ನಿನಗೆ ಮಾತ್ರ ಮಗನೇ? ಅವನು ನಮಗೂ ಮಗನಲ್ಲವೇ? ಅವನು ನನ್ನ ಪತಿಯ ಕಾರಣದಿಂದ ಹುಟ್ಟಿದವನು. ನೀನು ಆಗಾಗ ಅಲ್ಲಿಗೆ ಹೋಗಿ ಬಂದ ಮಾತ್ರಕ್ಕೆ ನಿನಗೊಬ್ಬನಿಗೆ ಮಗನೇ? ನಾವು ಅವನನ್ನು ಸಲಹಿದ್ದೇವೆ, ಆಶೀರ್ವದಿಸಿದ್ದೇವೆ. ಶಿವರಾತ್ರಿಯ ಹಿಂದಿನ ದಿನ ನನ್ನ ಪತಿ ಅವರನ್ನು ಕಷ್ಟದಿಂದ ಪಾರು ಮಾಡಿದ್ದಾರೆ. ನನಗೆ ಎಲ್ಲ ತಿಳಿದಿದೆ, ಕ್ಷಮಿಸಿ. ಅತಿಯಾದ ವ್ಯಾಮೋಹ ಈ ರೀತಿ ಹೇಳಿದೆ. ವೆಂಕಟನಾಥ ನಮ್ಮೆಲ್ಲರಿಗೂ ಮಗನೇ. ಅಲ್ಲ, ನಮ್ಮ ಪುತ್ರನಿಗೂ ಸಂಕಟವೇ? ಈ ಭೂಲೋಕದಲ್ಲಿ ಮುತ್ತೈದೆಯರು ಅನೇಕ ವ್ರತಗಳನ್ನು ಮಾಡಿ ಶಕ್ತಿಯನ್ನು ಸಂಪಾದಿಸುತ್ತಾರೆ. ಹೌದು, ಆ ಶಕ್ತಿಯಿಂದ ತಮ್ಮ ಪತಿಯನ್ನು ರಕ್ಷಿಸಿಕೊಳ್ಳುತ್ತಾರೆ, ಮಾಂಗಲ್ಯ ಉಳಿಸಿಕೊಳ್ಳುತ್ತಾರೆ. ಭೂಲೋಕದ ಸತಿಯರ ಶಕ್ತಿ ನಮ್ಮ ಶಕ್ತಿಯನ್ನೂ ಮೀರಿದ್ದು. ಸತಿ ಸುಲೋಚನಾ ಎನ್ನುವ ಪತಿವ್ರತೆ ತನ್ನ ಗಂಡನ ಪ್ರಾಣ ಉಳಿಸಿಕೊಳ್ಳುವುದಕ್ಕೋಸ್ಕರ ಸೂರ್ಯ ಹುಟ್ಟುವುದನ್ನೇ ತಡೆದಳು. ಸತಿ ಸಾವಿತ್ರಿ ಎನ್ನುವ ಪತಿವ್ರತೆ ತನ್ನ ಗಂಡನನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಯಮನಿಗೆ ಸವಾಲು ಹಾಕಿದಳು. ಅಷ್ಟೇ ಏಕೆ, ಸತಿ ಅನಸೂಯ ಎನ್ನುವ ಮಹಾಪತಿವ್ರತೆ ನಮ್ಮ ಮೂವರ ಪತಿಯರನ್ನು ಮಕ್ಕಳನ್ನಾಗಿ ಮಾಡಿ ತೊಟ್ಟಿಲಿನಲ್ಲಿ ಹಾಕಿ ತೂಗಿದಳು ಅಲ್ಲವೇ? ಹೌದು. ಭೂಲೋಕದ ಈ ಮುತ್ತೈದೆಯರ ಸತಿಶಕ್ತಿಯನ್ನು ಬಣ್ಣಿಸಲು ಅಸಾಧ್ಯ. ಅವರು ಮನಸ್ಸು ಮಾಡಿದರೆ ತಮ್ಮ ಸತಿಶಕ್ತಿಯಿಂದ ನನ್ನ ಪತಿ ಬರೆದ ಹಣೆ ಬರಹವನ್ನೇ ಬದಲಾಯಿಸಬಲ್ಲರು. ಈಗ ಸರಸ್ವತಿ ಮಾಡುವ ವ್ರತದಿಂದ ವೆಂಕಟನಾಥನ ಶಕ್ತಿಯು ಹೆಚ್ಚಾಗುತ್ತದೆ. ಇದು ವೆಂಕಟನಾಥನ ಶಕ್ತಿಯನ್ನು ಕುಂದಿಸಲು ಮಾಯೆ ಹೂಡಿರುವ ತಂತ್ರವೇ ಇರಬೇಕು.